ನಮಸ್ಕಾರ ಸ್ನೇಹಿತರ. ಬೆಳೆ ಹಾನಿ ಪರಿಹಾರ ರೈತರ ಪಟ್ಟಿ ಬಿಡುಗಡೆ ಆಗಿದೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಬರುತ್ತಾ ಇಲ್ವಾ? ಎಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರುತ್ತೆ? ಬರೀ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ. ಯಾರ್ಯಾರ್ದು ಬೆಳೆ ಹಾನಿ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ನಿಮ್ಮ ಖಾತೆಗಳಿಗೆ ದುಡ್ಡಂತರೂ ಜಮಾ ಆಗುವುದು ನಿಶ್ಚಿತ. ಸ್ವತಃ ಸಿಎಂ ಅವರ ಘೋಷಣೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇತ್ತು ಈ ಹಿಂದೆ. ಸೊ ಅದು ನಿಮ್ಮ ಖಾತೆಗಳಿಗೆ ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ರೈತರಾಗಿದ್ರೆ ಹಾಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರವನ್ನ ಕೇಂದ್ರ ಸರ್ಕಾರ ಮೊದಲಿಗೆ ರಿಲೀಸ್ ಮಾಡಿತ್ತು. ಎಷ್ಟಪ್ಪ ಅಂದ್ರೆ 1,449 ಕೋಟಿಯಷ್ಟು ಫಂಡ್ ಅನ್ನ ರಿಲೀಸ್ ಮಾಡಿತ್ತು. ಆ ಒಂದು ಬೆಳೆ ಹಾನಿ ಪರಿಹಾರವನ್ನ ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡನ್ನ ರಿಲೀಸ್ ಮಾಡಿತ್ತು, ಉಳಿದವರಿಗಿಲ್ಲ. ಯಾಕಂದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ 2025-24-25ನೇ ಸಾಲಿನಲ್ಲಿ ಯಾರು ಫಲಾನುಭವಿಗಳಾಗಿದ್ದೀರಿ, ಸೊ ಅವರ ಖಾತೆಗಳಿಗೆ ಈಗ ದುಡ್ಡನ್ನ ಜಮಾ ಮಾಡತಕ್ಕಂತಹ ಕೆಲಸ ಒಂದು ಕೇಂದ್ರ ಸರ್ಕಾರ ಮಾಡಿತ್ತು. ಮೊದಲನೇ ಹಂತದಲ್ಲಿ ಕೂಡ ದುಡ್ಡು ಜಮಾ ಆಗಿತ್ತು, ಹಾಗೆ ಎರಡನೇ ಹಂತದಲ್ಲಿ ಕೂಡ ದುಡ್ಡು ಜಮಾ ಆಗಿ ಅದು ಕ್ಲಿಯರ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು, ಬೆಳೆ ಹಾನಿ ಪರಿಹಾರ ಕೊಡಬೇಕಾ ಅಥವಾ ಸಾಲ ಮನ್ನಾ ಮಾಡಬೇಕಾ ಅಂತ ಚಿಂತನೆ ಕೂಡ ನಡೆಸಿತ್ತು. ಅದರಲ್ಲಿ ಸಾಲ ಮನ್ನಾ ಮಾಡೋದಿಲ್ಲ, ಬೆಳೆ ಹಾನಿ ಪರಿಹಾರ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ರು. ಹಾಗೆ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ತನಿಖೆ ಕೂಡ ಇಲ್ಲಿ ನಡೀತಾ ಇತ್ತು. ಅದ್ರ ಬಗ್ಗೆ ಚಿಂತನೆ ಕೂಡ ಸರ್ಕಾರ ನಡೆಸಿತ್ತು. ಅದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ನಲ್ಲಿ ಕೂಡ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಕ್ಲಿಪ್ ಕೂಡ ತೋರಿಸಿದ್ದೀನಿ. ಸ್ವತಃ ಸಿಎಂ ಅವರೇ ಹೇಳಿದ್ದಾರೆ, ಸಾಲ ಮನ್ನಾ ಏನಿಲ್ಲ, ಬೆಳೆ ಹಾನಿ ಪರಿಹಾರ ಕೊಡ್ತೇವೆ. ಪ್ರತಿಯೊಂದು ಹೆಕ್ಟರ್ಗೆ ಈಗ ಎಷ್ಟು ಕೊಡ್ತಾರಪ್ಪ ಅಂದ್ರೆ 31,500 ವರೆಗೂ ಕೂಡ ನಿಮಗೆ ಬೆಳೆ ಹಾನಿ ಸಿಗುವಂತದ್ದು. ಹೌದು ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಪ್ರತಿಯೊಂದು ಹೆಕ್ಟರ್ಗೆ ನೀರಾವರಿ ಮತ್ತು ಕುಸ್ಕಿ ಜಮೀನು ಏನಾದ್ರು ಇದ್ದಿದ್ದೆ ಆದ್ರೆ ಸುಮಾರು 31,500 ವರೆಗೂ ಕೂಡ ದುಡ್ಡು ಜಮಾ ಆಗತ್ತೆ. ಅದೇ ರೀತಿಯಾಗಿ ಅಷ್ಟೇ ಒಂದು ಫಲವತ್ತತೆಯ ಭೂಮಿ ಇದ್ರೆ ಒಂದು 17ರಿಂದ 22,000 ವರೆಗೂ ಕೂಡ ದುಡ್ಡು ಜಮಾ ಆಗುವಂತದ್ದು. ಸೊ ನಿಮ್ಮ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಭೂಮಿಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ರಾಜ್ಯ ಸರ್ಕಾರ ಹಾಕುವಂತದ್ದು. ಈಗ ಬರೀ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಮನೆಗಳು ಬಿದ್ದು ಹೋದಂತವರಿಗೂ ಕೂಡ ಮನೆ ಕಟ್ಟಿಸಿ ಕೊಡಲಿಕ್ಕೆ ಈ ಒಂದು ಜಂಟಿ ಸರ್ವೆಯನ್ನ ಆರಂಭ ಮಾಡಿ ಸುಮಾರು ರಾಜ್ಯದಲ್ಲಿ 30,000ಕ್ಕಿಂತ ಹೆಚ್ಚಿನ ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗ್ಬಿಟ್ಟಿದೆ. ಈ ಒಂದು ಹೆಚ್ಚಿನ ಮಳೆಯಿಂದಾಗಿ ಆ ಒಂದು ಬೆಳೆದಿರ್ತಕ್ಕಂತಹ ಬೆಳೆಗಳು ಹಾನಿಯಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಹೆಕ್ಟರ್ಗೆ ಇಂತಿಷ್ಟು ಅಂತ ಕೊಡ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಮನೆಗಳು ಹಾನಿ ಆದವರಿಗೆ ಸುಮಾರು ರಾಜ್ಯದಲ್ಲಿನೇ 23,12,00,000ದಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಆ ಒಂದು ದುಡ್ಡನ್ನ ಈ ಒಂದು ಮನೆ ಕಟ್ಟಿಸಿ ಕೊಡಲಿಕ್ಕೆ ಈ ಒಂದು ದುಡ್ಡನ್ನ ಮೀಸಲಿಡ್ತಾ ಇದ್ದಾರೆ. ಸೊ ಯಾರ್ಯಾರದು ಮನೆಗಳು ಬಿದ್ದು ಹೋಗಿದೆ ಹೆಚ್ಚಿನ ಮಳೆಯಿಂದಾಗಿ ಅಥವಾ ಪ್ರವಾಹದಿಂದಾಗಿ, ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಡಿಸ್ಟ್ರಾಯ್ ಆಗಿರೋದಾಗಿರ್ಲಿ, ಗೃಹ ಬಳಕೆಯ ವಸ್ತುಗಳು ಎಲ್ಲ ನಾಶ ಆಗೋದಾಗಿರ್ಲಿ, ಈ ರೀತಿ ಏನಾದ್ರೂ ಆಗಿದೆ ಆದ್ರೆ ಅದಕ್ಕೂ ಕೂಡ ಪರಿಹಾರವನ್ನ ರಾಜ್ಯ ಸರ್ಕಾರ 2,50,00,000ದಷ್ಟು ದುಡ್ಡನ್ನ ಮೀಸಲಿಟ್ಟಿದೆ. ಇನ್ನು ಹೆಚ್ಚುವರಿ ದುಡ್ಡನ್ನು ಕೂಡ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ರು. ಸೊ ಹಾಗಾಗಿ ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಜಂಟಿ ಸರ್ವೆ ಮುಗಿದೋಗಿದೆ. ಸೊ ಯಾರ್ಯಾರಿಗೆ ದುಡ್ಡು ಕೊಡಬೇಕಾಗಿದೆ ಅದು ಕೊಡ್ತಾರೆ. ಇನ್ಸೂರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಕೊಡಬೇಕನ್ನುವಂಥದ್ದಿತ್ತು. ಆದ್ರೆ ಅನೇಕ ಕಡೆ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ 4ರಿಂದ 5% ಅಷ್ಟು ಮಳೆ ಹೆಚ್ಚಿನದಾಗಿ ಆಗಿದೆ. ಸೊ ಹಾಗಾಗಿ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿಕೊಡ್ಲಿಕ್ಕೆ ಇನ್ಸೂರೆನ್ಸ್ ಇದ್ದವರು ಅಥವಾ ಇಲ್ಲದೆ ಇದ್ದವರಿಗೂ ಕೂಡ ದುಡ್ಡನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಬೆಳೆ ಹಾನಿ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಒಂದು ವೇಳೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿಲ್ಲ ಅಂತ ಅನ್ಕೊಳ್ಳಿ, ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ನಿಮ್ಮ ಬೆಳೆ ಹಾನಿ ಪರಿಹಾರ ಕೊಡಬೇಕನ್ನುವಂತಹ ಮಾಹಿತಿ ತಿಳಿಸಿ, ಅದೇ ರೀತಿಯಾಗಿ ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ಒಂದು ಫೋಟೋವನ್ನ ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿ, ತದನಂತರ ನಿಮಗೆ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ಅವರು ಮಾಡ್ತಾರೆ. ಯಾಕಂದ್ರೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಇತ್ತಪ್ಪ ಅಂದ್ರೆ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತಿರೋದಿಲ್ಲ. ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ಪಹಣಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಬರೀ ನಿಮ್ಗೆ ದುಡ್ಡು ಜಮಾ ಆಗ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಲಿಲ್ಲ ಅಂದ್ರೆ ದುಡ್ಡು ಜಮಾ ಆಗತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕೂಡ ಕ್ಲಿಯರ್ ಆಗಿ ಇರಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಸರಿಯಾಗಿ ಜಮಾ ಆಗ್ಲಿಕ್ಕೆ ಸಾಧ್ಯ. ಈ ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ಈಗ
ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದಾಗಿರ್ಲಿ, ನಿಮ್ಮ ಗ್ರಾಮ ಪಂಚಾಯತ್ ಇರತ್ತಲ್ವಾ ತಾಲೂಕಿನಲ್ಲಿ, ಅಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು. ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸಿ ಕೊಡ್ತಾರೆ. ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಂದ್ರೆ ಆಧಾರ್ ಕಾರ್ಡು, ಪಹಣಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದೇ ರೀತಿಯಾಗಿ ಒಂದು ಮೊಬೈಲ್ ಸಂಖ್ಯೆ ಇದ್ರೆ ಅಷ್ಟು ನೀವು ಡಾಕ್ಯುಮೆಂಟ್ಸ್ ಗಳನ್ನ ಒಯ್ದ್ರೆ ಲಿಂಕ್ ಮಾಡಿಸ್ಕೊಡ್ತಾರೆ. ಅಷ್ಟು ಮಾಡಿ ಈ ವಿಷಯವನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ.